ದೀಪಾವಳಿ ಜಾತ್ರೆ ವಿಶೇಷ ಕಾರ್ಯಕ್ರಮ. ಹಬ್ಬದ ಮಹತ್ವ ಹಾಗೂ ವ್ಯಾವಹಾರಿಕ ಜ್ಞಾನ ಮೂಡಿಸುವ ಉದ್ದೇಶ ನೇತಾಜಿ ಗುರುವಿನ್ ಗಂಗಾವತಿಯ ವಿದ್ಯಾರ್ಥಿ ದಶೆಯಲ್ಲಿ ವ್ಯಾವಹಾರಿಕ ಜ್ಞಾನ ಹಾಗೂ ದೀಪಾವಳಿ ಸೇರಿದಂತೆ ಮತ್ತೆ ತರಹ ಹಬ್ಬ ಆಚರಣೆಗಳ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಮಹಾನ್ ದೀಪಾವಳಿ ಜಾತ್ರೆ ಆಯೋಜಿಸಲಾಗಿದೆ ಎಂದು ಮಹಾನ್ ಕಿಡ್ಸ್ ಶಾಲೆಯ ಅಧ್ಯಕ್ಷ ನೇತಾಜಿ ಗುರುವಿನ್ ಹೇಳಿದರು. ಅವರು ಶನಿವಾರದಂದು ದೀಪಾವಳಿ ಪ್ರಯುಕ್ತ ಶಾಲೆಯಲ್ಲಿ ಆಯೋಜಿಸಿದ ಮಹಾನ್ ದೀಪಾವಳಿ ಜಾತ್ರೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಮಾರಾಟ, ವ್ಯಾಪಾರ, ವಹಿವಾಟು ಸೇರಿದಂತೆ ಹಬ್ಬದ ಮಹತ್ವವನ್ನು ತಿಳಿ ಹೇಳಲಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ದೀಪಾವಳಿ ಜಾತ್ರೆಗೆ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಪಾಲಕರು, ಗ್ರಾಹಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಇತರರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು.
ಈ ದೀಪಾವಳಿ ಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಪಾಲಕರಿಗೂ ಹಾಗೂ ಈ ಮೇಳದ ಹೃದಯ ಬಿಂದುವಾದ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೂ ಮೊಟ್ಟ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಮೇಳದಲ್ಲಿ ಮಕ್ಕಳು ಕೆಲವರು ಅಲಂಕಾರಿಕ ವಸ್ತುಗಳನ್ನು, ಕೆಲವರು ತಿಂಡಿ ತಿನಿಸುಗಳನ್ನು, ಕೆಲವರು ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ಮೇಳದಿಂದ ಮಕ್ಕಳಲ್ಲಿ ನಾವು ನೈತಿಕತೆ ಹಾಗೂ ಸಹಕಾರ ಭಾವನೆಯನ್ನು ತರೋದರಲ್ಲಿ ಯಶಸ್ವಿಯಾಗಿದ್ದೇವೆ ಅಂದ್ಕೊಳ್ತೀನಿ. ಯಾಕಂದರೆ ಈ 2-3 ದಿನಗಳಲ್ಲಿ ನಾವು ತರಗತಿಗಳಲ್ಲಿ ಕೇಳಿದ್ದೇನೆಂದರೆ ಆ ಸಂಭಾಷಣೆಯನ್ನು ನಿಜವಾಗ್ಲೂ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಖುಷಿ ಆಗ್ತಾ ಇದೆ. ಒಂದು ಮಗುಗೆ ಪಾಲಕರು ಎಲ್ಲ ವಸ್ತುಗಳನ್ನು ಕೊಡಿಸಿದ್ದಾರೆ, ಆದರೆ ಆ ಮಗುಗೆ ಅದನ್ನು ಅರೇಂಜ್ ಮಾಡೋಕ್ಕಾಗಲಿ ಅದು ಸರಿ ಗೊತ್ತಾಗ್ತಾ ಇಲ್ಲ. ಸೊ ಅವನ ಫ್ರೆಂಡ್ ಏನು ಹೇಳ್ದ, ಅವನು ಯಾವುದನ್ನು ವಸ್ತುಗಳನ್ನು ತಂದಿರಲಿಲ್ಲ. ಸೊ ಸಹಕಾರ ಅಂದರೆ ಇದೆ ಅಂತ ನಂಗೆ ತುಂಬ ಖುಷಿ ಆಯ್ತು ಅವತ್ತು. ಆ ಮಗು ಏನು ಹೇಳ್ತು, ಸರಿ ನಾನು ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ, ನಿಮ್ದು ಏನು ಇನ್ಕಮ್ ಬರುತ್ತೋ ಇಬ್ಬರದು 50-50 ಅಂತ. ಸೊ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಇದು ಸ್ವಾರ್ಥ ಅಲ್ಲ, ಮೋಸ ಮಾಡೋದಲ್ಲ, ಹೆಲ್ಪ್ ಮಾಡೋದಲ್ವಾ, ಸಹಕಾರ ಇದು. ಸೊ ಇನ್ನೊಂದು ಸಂಭಾಷಣೆ ತುಂಬ ಖುಷಿ ಕೊಡ್ತು. 7th and 6th ಸ್ಟ್ಯಾಂಡರ್ಡಲ್ಲಿ ಒಂದು ಮಗು ಹೊಸ ಜ್ಯೂಸ್ ಮಾಡ್ತಾ ಇತ್ತು. ಆ ಜ್ಯೂಸ್ ಮಾಡಬೇಕಾದ್ರೆ ಫ್ರೆಂಡ್ಸಲ್ಲಿ ಮಾತಿದು, ಇದು ಹೊಸ ಜ್ಯೂಸು, ನಾನು ಅದನ್ನ ಹಾಕ್ತೀನಿ, ನಾನು ಇದನ್ನ ಹಾಕ್ತೀನಿ ಅಂತ ಆ ಮಗು ಹೇಳ್ತಾ ಇತ್ತು. ಓಕೆ, ನೀನು ಫಸ್ಟು ಬೇರೆಯವ್ರಿಗೆ 50 ರೂಪೀಸ್ ಕೊಟ್ಟರೆ ನನಗೆ 25 ರೂಪೀಸ್ ಅದನ್ನು ಕೊಡು ಅಂತ ಆ ಮಗು ಹೇಳ್ತು. ಅದು ರೆಡಿ ಮಾಡ್ತಾ ಇರೋ ಮಗು ಏನು ಹೇಳ್ತು, 25 ಅಲ್ಲ, ನೀನು ಫ್ರೀ ಕೊಡ್ತೀನಿ, 10 ಜನ ಪಾಲಕರನ್ನ ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳ್ತು. ಸೊ ಇದು ತುಂಬ ಖುಷಿ ಕೊಡ್ತು ನನಗೆ, ಯಾಕಂದರೆ ಇದನ್ನೇ ನಾವು ಮಕ್ಕಳಲ್ಲಿ ಕಲಿಸ್ತಾ ಇರೋದು. ಈಗ ಇದು ಮೋಸ ಅಲ್ಲ, ಆ್ಯಕ್ಚುಲಿ ಹೆಲ್ಪೂ ಆಯಿತು. ಆಮೇಲೆ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಒಂದು ಕೇವಲ ಬಿಸ್ನೆಸ್ ಓರಿಯೆಂಟೆಡ್ ಆಗಿರಬಾರ್ದು, ಮಕ್ಕಳು ಹೆಲ್ಪು ಇರಬೇಕು, ನೈತಿಕತೆ ಕೂಡ ಇರಬೇಕು. ಅದು ಫ್ರೀ ಕೊಡ್ತೀನಿ ಅಂತೇನು ಹೇಳಿದ್ರಲ್ಲ, ಅದು ಮೋಸನೂ ಅಲ್ಲ. ಈಗ ಒಂದು ಪದಾರ್ಥ ನಾವು ತೊಗೋಬೇಕಾದ್ರೆ ಅದು ಚೆನ್ನಾಗಿದೆಯಾ ಇಲ್ಲ ಅಂತ ನೋಡಿನೇ ಕನ್ವಿನ್ಸ್ ಆದಮೇಲೆ ಅದನ್ನು ನಾವು ಬೈ ಮಾಡೋದು. ಸೊ ಒಂದು ತಮ್ದು ಏನು ವಸ್ತು ಇದೆ ಅದು 4 ಜನಕ್ಕೆ ಗೊತ್ತಾಗಬೇಕು ಅಂದರೆ ಅದ್ರ ಬಗ್ಗೆ ಹೇಳಲೇಬೇಕು ಮಗು. ಸೊ ಅದು ತುಂಬ ಖುಷಿ ಆಯಿತು. ಸೊ ಈ ರೀತಿ ಈ ಮೇಳದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಪಾಲಕರು ತುಂಬ ಪ್ರೋತ್ಸಾಹ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ಸಲ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆ ಈ ನಮ್ಮ ದೀಪಾವಳಿ ಮೇಳದಲ್ಲಿ ಹೇಗೆ ಬೆಳಕು ಎಲ್ಲ ಕಡೆ ಹರಡುತ್ತಿದೆ, ಅದೇ ರೀತಿಯಾಗಿ ಎಲ್ಲ ಪಾಲಕರ ಭವಿಷ್ಯದಲ್ಲಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಉಜ್ವಲ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇನೆ. ಮಕ್ಕಳು ನಾವು ನೀವೆಲ್ಲರೂ ಇರೋದು ಇದೇ ಸಮಾಜದಲ್ಲಿ. ಸೊ ಮಕ್ಕಳನ್ನು ಕೂಡ ನಾವು ಇದೇ ಸಮಾಜದಲ್ಲಿ ಬೆಳೆಯುವಂತೆ ಪ್ರೇರೇಪಿಸಬೇಕು. ಕೇವಲ ಮನೆ ಹಾಗೂ ಶಾಲೆ ಇದೆರಡರಿಂದ ಅವ್ರದ್ದು ಉನ್ನತಿ ಆಗಲ್ಲ. ಸೊ ಮಕ್ಕಳಿಗೆ ಈ ರೀತಿ ಒಂದು ಚಟುವಟಿಕೆಗಳು ತುಂಬ ಅವಶ್ಯಕ. ಸೊ ಮಕ್ಕಳು ತುಂಬ ಸಂತೋಷವಾಗಿ ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಹಾಗೆ ಮತ್ತೊಮ್ಮೆ ಶಿಕ್ಷಕರು ತುಂಬ ಒಂದು ವಾರದಿಂದ ತುಂಬ ಮಕ್ಕಳಿಗೆ ತುಂಬ ಎಲ್ಲ ರೀತಿಯಿಂದ ಸಹಕಾರ ನೀಡಿದ್ದಾರೆ. ಮತ್ತೊಮ್ಮೆ ಪಾಲಕರಿಗೂ ಹಾಗೂ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಮಹಾನ್ ದೀಪಾವಳಿ ಫೇರ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಿಜವಾಗ್ಲೂ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ ನಮ್ಮ ಸ್ಕೂಲಲ್ಲಿ. ಸೊ ವರ್ಷಕ್ಕಿಂತ ವರ್ಷ ಸರ್ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೂ ಕೂಡ ಶಾಪ್ಗಳು ಯಾವ ಥರ ಇಡಬೇಕು, ಯಾವ ಥರ ನೀವು ಬಿಸ್ನೆಸ್ ಮಾಡಬೇಕು ಅದನ್ನು ಒಂದು ಸ್ವಲ್ಪ ಟ್ರೈನ್ ಮಾಡಿದ್ರು ಸ್ಕೂಲಲ್ಲಿ. ಸೊ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ಪಾಲಕರ ಜೊತೆಗೂ ಚೆನ್ನಾಗಿ ಮಾತಾಡೋದಾಗಲಿ, ಒಂಥರ ವ್ಯಾಪಾರ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವೆಲ್ಲ. ಅದನ್ನು ನೋಡೋಕ್ಕೆ ನಮ್ಮ ಎಲ್ಲ ಟೀಚರ್ಸ್ಗೂ ತುಂಬ ಖುಷಿ ಆಗ್ತಾಯಿದೆ. ಸೊ ಎಲ್ರಿಗೂ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪಾಲಕರಿಗೆ ಮೊಟ್ಟ ಮೊದಲನೇದಾಗಿ ಮಹಾನ್ ಕಂಠ ಶಾಲೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇಲ್ಲಿ ಎಲ್ಲರ ಮಕ್ಕಳು ನಿಮ್ಮ ಮಕ್ಕಳು ಅಂದ್ಕೊಂಡು ನೀವು ಬಂದು ಎಲ್ಲರ ಮಕ್ಕಳ ಹತ್ರ ಹೋಗಿ ನಿಮಗೇನು ಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದೀರಿ. ನನಗೆ ಕೆಲ ಪೇರೆಂಟ್ಸ್ ಹೇಳಿದ್ರು ತುಂಬ ಖುಷಿ ಆಯಿತು. ಹೊರಗಡೆ ತಗೊಳೋದ್ರ ಬದಲು ಇಲ್ಲೇ ಮಕ್ಕಳ ಜೊತೆ ತೊಗೊಳ್ತೀವಿ ರೀ, ಮಕ್ಕಳಿಗೂ ಕಲಿತಂಗೆ ಆಗುತ್ತೆ, ಮಕ್ಕಳಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಎಷ್ಟೊಂದು ಜನ ನನಗೆ ಬೆಂಗಳೂರಿಂದ ಗಂಗಾವತಿಗೆ ಬಂದಿದ್ದಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬ, ದೀಪಾವಳಿ ಫೇರ್ ಮಹಾನ್ ಕಿಡ್ಸ್ ಕೂಡಲ್ಲಿ ಮಾಡ್ತೀವಿ. ಹೆಂಗಿದ್ರು ನಾವು ಊರಿಗೆ ಹೋಗಿರ್ತೀವಲ್ಲ, ಊರಿಗೆ ಹೋದಾಗ ಅಲ್ಲೇ ಮಾಡಿದ್ರೆ ಆಯಿತು ಅಂಥೇಳಿ ಇದನ್ನು ಕೇಳಿದ್ರೇ ತುಂಬ ಖುಷಿ ಆಗುತ್ತೆ.
ಎಲ್ಲ ಪಾಲಕರು ಈ ರೀತಿ ನಿತ್ಯ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಸಪೋರ್ಟ್ ಮಾಡಿದ್ದಾಗಿದ್ದು ಅಂತಂದರೆ ಮಕ್ಕಳು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಹಿಂದೆ ಬೀಳೋದಿಲ್ಲ. ಜೀವನದಲ್ಲಿ ಮಕ್ಕಳಿಗೆ ಲೈಫ್ ಸ್ಕಿಲ್ ತುಂಬ ಇಂಪಾರ್ಟೆಂಟು. ಆ ಸ್ಕಿಲ್ಲನ್ನು ನಾವು ಮಹಾನ್ಕಟ್ ಶಾಲೆಯಲ್ಲಿ ಯಾವಾಗಲೂ ಕಲಿಸ್ತಾ ಇರ್ತೀವಿ. ಅದಕ್ಕೆ ಸ್ಫೂರ್ತಿ ಕೊಡುವಂಥದ್ದು ಎಲ್ಲ ಪಾಲಕರು ನೀವು ಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಾನು ಸಲ್ಲಿಸ್ತಾ ಈ ಕ್ಷಣ ನೀವಿಲ್ಲಿ ಬಂದು ಈ ಹಬ್ಬವನ್ನು ನೆರವೇರಿಸಿದ್ದಕ್ಕೆ ಇದರದೆಲ್ಲ ಏನೇ ಸಲ್ಲಿಕೆ ಇದ್ರೂ ಕೂಡ ಅದು ಪಾಲಕರಿಗೆ ಸಲ್ಲುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಸಲ್ಲುತ್ತೆ. ಟೀಚರ್ಸ್ ಎಲ್ಲರೂ ಕೂಡ ಭಾಳ ಶ್ರಮಪಟ್ಟು ಈ ದೀಪಾವಳಿ ಫೇರ್ನಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಮುಖ್ಯ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ಮಕ್ಕಳುಗಳು. ಆ ಮಕ್ಕಳುಗಳು ಕೆಲವೊಂದು ಮಕ್ಕಳೆಲ್ಲ ಸೀರೆ ಎಲ್ಲ ಮಾರ್ತಾ ಇದ್ದಾರೆ. ಸರ್ ನನ್ನ ಸೀರೆ ಯಾರು ತೊಗೊಳ್ತಾ ಇಲ್ಲ ಅಂತೇಳಿ ಅಳ್ತಾ ಓಡಾಡ್ತಿದ್ದಾರೆ. ನನಗೆ ಗೊತ್ತು ಎಲ್ಲ ವಸ್ತುಗಳನ್ನೆಲ್ಲ ತೊಗೊಳಕ್ಕಾಗೋದಿಲ್ಲ ಅಂತೇಳಿ ಅದಕ್ಕೆ ಹೇಳಿದ್ದೇನೆ. ಲಾಸ್ಟಿಗೆ ಯಾರು ತಗೊಂಡಿಲ್ಲ ಅಂದರೆ ನಮ್ಮಮ್ಮಗೆ ಒಂದು ಸೀರೆ ತೊಗೊಳ್ತೀನಿ ಅಂತೇಳಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ಕೌಂಟರ್ಗಳಲ್ಲಿ ಕಡೆ ಹೋಗಿ ಬರೀ ಫುಡ್ ಕೌಂಟ್ರ್ ಫುಲ್ ಆಗ್ಬಿಟ್ಟಿದ್ದಾರೆ. ಕೆಲವೊಬ್ಬರು ಖಾಲಿಯಾಗಿ ಮತ್ತೆ ಮನೆಗೆ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಪ್ರತಿ ವರ್ಷ ನೋಡ್ತಾ ಇರ್ತೀವಿ. ಇದೊಂಥರ ಹಿಂಗೆ ಅಂದರೆ ಮುಕ್ಕಾಲು ಭಾಗ ಫುಡ್ ಫೇರು, ಕಾಲು ಭಾಗ ದೀಪಾವಳಿ ಫೇರ್ ಆದಂಗೆ ಆಗಿರುತ್ತೆ. ತುಂಬ ಖುಷಿ ಅನಿಸುತ್ತೆ. ನೀವೆಲ್ಲರೂ ಇದೇ ರೀತಿ ಎಲ್ಲ ಕ್ಷಣದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ನಂಬ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಟು ಎವ್ರಿಬಡಿ.